ಏನು ಮಾಡಲಿ ನಾನು? ಅಳುವುದು ಅನ್ಕೊಂತೀನಿ, ಆದರೆ ಅಳು ಬರ್ತಾರೆ. ನಾನು ಜೊತೆ ಹೋಗ್ಬೇಕಿತ್ತು, ಪವನಿಲ್ಲ ಇರಬೇಕಿತ್ತು. ನಾನು ಎಂತ ಮಾಡಲಿ ಈಗ? ಅವ್ರನ್ನ ಸದ್ಯಕ್ಕೆ ಬರಲ್ಲ, ಅವ್ರು ಬರೋ ತನಕ ಹೆಂಗಿರಲಿ ನಾನು? ಲಾವಣ್ಯನವರು ಬರೋಕ್ಕೆ ಹೇಳಬೇಕಿತ್ತು, ಮನೆಗೆ ಹೋಗ್ಬೋದಿತ್ತೇನೋ, ನಂಗೆ ಗೊತ್ತೇ ಆಗಲ್ಲ. ಲಾವಣ್ಯ ಫೋನ್ ಮಾಡಿದಾಗ ಹೇಳಬೇಕಿತ್ತು ನಾನು, ನೀನು ಬಾ ಅಂತ. ಹೇಳಕ್ಕೆ ಮರ್ತೋತು ನನಗೆ. ಸಜನ್ಯ, ಎಂತ ಮಾಡ್ತಿದ್ದಿ ಮಗನೇ? ಬಾಗ್ಲು ಚಿಲ್ಕ ಹಾಕಿ ಬಡೆ. ಚಿಲ್ಕ ಎಂತಕ್ಕೆ ಹಾಕಿಂಡೆ? ಇದಾ ನಿನ್ನ ಆದ್ನಿ ಬರ್ತದೆ ಈಗ ಬರ್ತದೆ. ಸ್ವಲ್ಪ ಹೊತ್ತಿಗೆ ಹೊರಟಾರಂತೆ ಮನೆಯಿಂದ, ಬರ್ತದೆ. ಬೇಜಾರು ಮಾಡ್ಕಿ ಬೇಡ. ಚಿಲ್ಕ ತೆಗಿ ಮಗನೇ, ಬಾಗ್ಲು ಚಿಲ್ಕ ತೆಗಿಯ. ಇಲ್ಲ ಇಲ್ಲ, ನಾನು ಬಾಗಿಲು ಹಾಕಿದ್ದೀನಿ ಅಷ್ಟೇ. ಇಲ್ಲ, ನಾನು ಆರಾಮಾಗೇ ಇದ್ದೀನಿ, ಇಲ್ಲಿ ಕೂತಿದ್ದೀನಿ. ನಾನು ಏನು ಮಾಡಲಿ ಈಗ? ಒಬ್ಬಳಿಗೆ ಕೂರಕ್ಕೂ ಬಿಡಲ್ಲ, ಇವರು ಕರೀತಿರ್ತಾರೆ. ಅಲ್ಲಿ ಹೋದ ತಕ್ಷಣ ಅವಳು ಬಂದರೆ ಏನು ಮಾಡಲಿ? ಎಂತ ಕಳ್ತೀಯ ಕೇಳ್ತಾರೆ, ಏನು ಹೇಳಿ? ಅಯ್ಯೋ, ನಾನು ಏನು ಮಾಡಲಿ ಈಗ? ಓ, ಚಿಲ್ಕ ಹಾಕ್ಲ, ನಾನೇನು ಮಾಡಿದೆ? ಹಾಕಿದ್ದೇನಂತ ಬಂದರು. ಪಲ್ಲವಿ ಗಂಡ ಬಂದರು. ಸೌಜನ್ಯ, ಪಲ್ಲವಿ ಗಂಡ ಬಂದರು. ಬತ್ತೀಯಾ? ಈಚೆಗೆ ಬತ್ತೀಯಾ? ಪಲ್ಲವಿ, ಬನ್ನಿ, ನೀವು ಬನ್ನಿ. ಒಳಗೆ ಬಂದ ಪಲ್ಲವಿ, ಕರಿಯ ನಿನ್ನ ಗಂಡನ ಒಳಗೆ ಕರಿಯ, ಒಂದೊಟ್ಟ ಕುಡ್ಕೊಂಡು ಹೋದೆ. ಓ ಕಡೆಗೆ ನಿನ್ನ ಅಪ್ಪ ಮತ್ತೇನಿಲ್ಲ, ನಾನು ಬಲಿ ಬಿಡಿಸು ತೆಗಿತಾರೆ. ಬನ್ನಿ ಒಳಗೆ ಬನ್ನಿ. ಅಯ್ಯೋ ದೇವ್ರೆ, ಇವರೆಲ್ಲ ಬಂದ್ರ ಮಾತಾಡ್ಸೋ ಬಾ ಅಂತಾರೇನೋ. ನಂಗಾಗಲ್ಲ, ನಾನಂತೂ ಹೋಗಲ್ಲ ಮಾತಾಡ್ಸೋಕ್ಕೆ. ಏನು ಬೇಕಾರಾಗಲಿ, ನಾನು ಇಲ್ಲೇ ಕೂತೇ ಇದ್ದುಬಿಡ್ತೀನಿ. ನಾನಂತೂ ಹೋಗಲ್ಲ ಮಾತಾಡ್ಸೋಕ್ಕೆ. ಅದೇ ಇಲ್ಲಿ ರೂಮಲ್ಲದೆಯೇ? ಬೇಜಾರು ಮಾಡ್ಕೊಂಡು ಕೂತದೆ. ಬಂದು ಒಳ್ಳೆ ಕೆಲಸ ಮಾಡ್ತೀಯ ಮಗನೇ. ಅಲ್ಲ, ಇದಕ್ಕೆ ಅಂತ ನೋಡೋದ ಪಲ್ಲವಿ ಕೇಳ್ಕೊಂಡಲ್ಲ ನಿಂಗೆ? ಅಲ್ಲಿ ಅಂತ ಕೇಳ್ತಾರೆ, ಅವ್ರ ರೂಮ್ ಇಲ್ಲಲ್ಲವೇ? ಇಲ್ಲಿ ಬಂದು ಮಾತಾಡ್ಸ ಅಂತೇನೆ. ಅಲ್ಲ ಅಮ್ಮ, ನಿಂಗೆ ಎಂತ ಆಗಿದೆ ಮಾರತಿ? ಯಾರನ್ನು ಮಾತಾಡ್ಸ್ಬೇಕು? ಯಾರು ವಯಸ್ಸಾದವರಲ್ಲ ಅದಾರೆ, ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲ್ಲ, ಅಲ್ಲೇ ಬಂದು ಮಾತಾಡ್ಸ್ಬೇಕು ಅಂತ ಹೇಳ್ತಿದ್ದೀಯಾ? ಯಾಕೆ ಅವ್ರಿಗೆ ಕಾಲು ಉಣ್ಕಲ್ಲ? ಮನೆಗೆ ಬಂದವ್ರನ್ನ ಅವ್ರು ಹೊರಗಡೆ ಬಂದು ಮಾತಾಡ್ಸ್ಬೇಕ, ನಾವು ಅವರಿದ್ದಲ್ಲಿ ಹೋಗಿ ಮಾತಾಡ್ಸೋದ? ಇದನ್ನೇ ಕಲಿಸ್ದ ನೀನು? ಈ ಥರ ಸಲಿಗೆ ಕೊಟ್ಕೊಂಡ್ರೆ ಭಾಳ ಕಷ್ಟ ಅದೇ ಬಿಡು. ಆಗಲಿ, ಒಂದು ಪಕ್ಷ ನಿನ್ನ ಪ್ರಕಾರನೇ ಆಗಲಿ, ಮಾತಾಡ್ಸೋದಾದ್ರೂ ಮಾತಾಡಿಸ್ತೀನಿ, ಒಂಚೂರು ಕೈಕಾಲು ಮುಖ ತೊಳಿತೀನಿ. ನೀ ಹೇಳಲ್ಲ, ನಾನೇ ತೊಳಿತೀನಿ, ಇನ್ನೇನು ಮಾಡೋದು? ಬಟ್ಟೆ ಬದಲಾಯಿಸ್ಕೊಂಡು ಹೋಗಿ ಮಾತಾಡಿಸ್ತೀನಿ. ಅಲ್ಲಿ ತನಕ ಸುಮ್ಮನಿರು. ಯಾಕೆ ಹಿಂಗೆ ಮಾಡ್ತೀನಿ? ನೀನು ಮಾಡೋದು ನಿಂಗೆ ಚಂದ ಅನ್ನಿಸ್ಬೇಕು ಬಿಡು. ನಂಗೆ ಹೇಳಿದ್ಕಾತ ಮರತಿ, ಹೋಗಿ ನಿನ್ನ ಅಳಿಯನ ಹತ್ರನೂ ಕೊನೆಗೆ ಬಂದು ಮಾತಾಡ್ಸಿ ನನ್ನ ಸೊಸೆನ ಅಂತ ಹೇಳ್ಗಿಳಿಯ. ಅದಕ್ಕೂ ಏನು ಹಿಂದೆ ಮುಂದೆ ನೋಡೋಳಲ್ಲ ನೀನು. ಅಯ್ಯೋ ಪಲ್ಲವಿ ಮಗನೇ, ನನ್ಗೋಳು ನಿಂಗೆ ಅಂತ ಗೊತ್ತಾಗ್ತದೆ. ಹೋಗ್ಲಿ ಬಿಡ, ಬೇಜಾರು ಮಾಡ್ಕಿಬೇಡ. ಅಲ್ಲ, ನೀನೇನು ಕಂಡರಳನೆ, ನಿನ್ನ ಅಮ್ಮಲ್ಲನೆ, ನಾ ಹೇಳ್ಬೇಕಾ ಮುಖ ತೊಳಿ ಅಂತ ಹೇಳ್ಬೇಕಂತ ಹೇಳು. ನಿಮ್ಮ ಮನೇಲಿ ನಿಂಗೆ ಏನಿದೆ, ಹೋಗಿ ತೊಳ್ಕ. ಅದಕ್ಕೂ ಒಂಥರ ಭಾಳ ಟೆನ್ಷನ್ ಮಾಡ್ಕೊಂಡದೆ, ಹಾಗಾಗಿ ಹೇಳಿದೆ. ನಾವೇ ಸುಧಾರಿಸ್ಬೇಕಲ್ಲ ಪಲ್ಲವಿ, ಅಣ್ಣನ ಮಕ್ಕ ನೋಡ್ಬೇಕಲ್ಲ ಹೇಳು. ಅದು ಪಲ್ಲವಿನ ಬರೋಕ್ಕೆ ಹೇಳು ಅಂತ ಅಷ್ಟೊತ್ತಿಂದ ಹೇಳ್ತಾ ಇದ್ದಾನೆ. ಆಗಲಿ, ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದರೂ ಸುಧಾರಿಸ್ಕೊಳ್ಳಿ ಮಗನೇ, ನಿಂದ ಅಮ್ಮಯ್ಯ ಅಂತೀನಿ ಬೇಕಾರೆ. ಆಗಲಿ ಮಾರತಿ, ನೀ ಹೇಳೋಕ್ಕೆ ಶುರು ಮಾಡಬೇಡ. ನಾ ಹೋಗ್ತೀನಿ, ನಾ ಕೈಕಾಲು ಮುಖ ತೊಳ್ಕೊಬಂದು ಏನು ನಿನ್ನ ಸೊಸೆ ಮಾತಾಡ್ಸ್ಬೇಕಲ್ಲ, ಮಾತಾಡಿಸ್ತೀನಿ ಬಿಡು, ತಲೆ ಕೆಡಿಸ್ಕೊಂಬೇಡ. ಆಗಲಿ ಮಗನೇ, ಆಗಲಿ, ನನ್ನ ಜೀವ ಬಂದಂಗೆ ಆಯ್ತು.
ಚುಗನಾಗಿ ನಗಾಡ್ತಾ ಮಾತಾಡ್ತಾ ಕತೆ ಆಡ್ತಾ ಇರೋ ಮಗನೇ ಆತ. ಆತು ಮರತಿ, ನಗಾಡ್ತಾನೆ ಇರ್ತೀನಿ. ನೀ ಹೋಗು, ಅವ್ರಿಗೆ ಒಂದು ಲೋಟ ಎಂಥಾರು ಕುಡಿಯೋಕೆ ಮಾಡಿಕೊಡು ಮರತಿ. ಹಾಗೆ ಹೋಗ್ತೀವಿ ಅಂದ್ರೆ ಹೋಗೋಕ್ಕೂ ಬಿಡ್ಲ, ಕರ್ದಿಯ ಇಲ್ಲಿ ಬಂದು ಮಾತಾಡ್ತಾ ನಿಂತೀಯ. ನೀ ಹೋಗು, ಅವ್ರಿಗೆ ಎಂಥಾರು ಕುಡಿಯೋಕೆ ಸರಿ ಮಾಡು, ಹೋಗು. ನೀ ಕೈಕಾಲು ಮುಖ ತೊಳ್ಕೊ ಬಾ. ಅಲ್ಲೇ ಪಲ್ಲವಿ ಹೊಟ್ಟೆಗೆಲ್ಲ ಗನಕ್ಕೆ ಸೇರ್ತದ ಮಗನೇ, ಅಂತ ಬಂದಂಗೆ ಆತದ. ಒಂದು 2 ತಿಂಗಳು ಇರ್ತದೆ, ಆಮೇಲೆ ಎಲ್ಲ ಸಮ ಆಗ್ತದೆ. ಸದ್ಯ ಈಗಲಾರು ಒಂಚೂರು ಕೇಳಬೇಕು ಅನ್ನಿಸ್ತಲ್ಲ. ಇರಲಿ ಬಿಡು, ನಾನು ಆರಾಮಾಗಿದ್ದೀನಿ, ದೇವ್ರ ದಯಿಂದ ನನಗೆ ಏನೂ ತೊಂದರೆ ಇಲ್ಲ. ನೀ ಹೋಗು, ಇವ್ರಿಗೆ ಕಾಫಿ ಮಾಡಿಕೊಡು, ಹೋಗು. ಆಗಲಿ ಮರತೆ, ನಿಂಗೆ ಹೇಳೋಕ್ಕಲ್ಲ, ನಂಗೆ ಹೇಳೋಕ್ಕಲ್ಲ, ಹಂಗಾಗಿದೆ ಈಗ. ನೀ ಹೋಗು, ಹೋಗಿ ಕಲ್ಕ ತೊಳ್ಕೊಬ, ಹೋಗು. ನಿನ್ನ ಗಂಡ ಒಂದು ಊಟ ಕಾಫಿ ಸಹ ಮಾಡ್ತೀನಿ. ನಿಧಾನದಿಂದ ಮಾತಾಡ್ಸ ಹೋಗಿ. ಚಂಡಿಕಾಲಲ್ಲಿ ಹೋಗಬೇಡ, ಅದು ಚಂಡಿಕಾಲಲ್ಲಿ ರೂಮ್ ಒಳಗೆ ಹೋಗಲ್ಲ, ಹೋಗ್ಬಾರ್ದು ಅಂತದೆ ಅಂತದ್ದು ಇಷ್ಟುದ್ದ ಅಂತ ಹೇಳ್ತಪ್ಪ, ನನಗೊಂದು ಅರ್ಥ ಆಗಲ್ಲ. ಅಯ್ಯೋ ಅಮ್ಮ, ನನಗೂ ಗೊತ್ತಾಗ್ತದೆ ಮರತಿ, ಯಾಕೆ ಈ ಥರ ಮಾಡ್ತೀಯ? ಇಷ್ಟೆಲ್ಲ ಹಚ್ಚಿಗೆ ಬೇಡ ನೋಡು, ಒಳ್ಳೇದಲ್ಲ. ತೀರ ನಾನು ಹೇಳಬೇಕು ಮತ್ತು ನೀನು ನನಗೆ ಹೇಳ್ತೀಯ ಅಂತೀಯ. ಹಂಗಾರೆ ನಂಗೆ ಅಷ್ಟು ಗೊತ್ತಿಲ್ಲನೇ, ನಾನೇನು ಜೀವನ ಮಾಡಲ್ಲ ಮನೆಯಲ್ಲೇ. ಅದಕ್ಕೆ ಏನು ಮತ್ತೆ ಏನು ಯೋಚನೆ ಮಾಡ್ತಾ ಕೂತೀರಿ? ಅಣ್ಣ ಯಾವತ್ತು ಬರ್ತಾನೆ ಅಂತಾನ? ಬರ್ತಾನೆ ಬಿಡಿ, ಅದಕ್ಕಾಗಿ ಏನು ತಲೆ ಬಿಸಿ ಮಾಡ್ಕೋಬೇಡಿ. ಇಲ್ಲ, ನಾನು ತಲೆ ಬಿಸಿ ಏನು ಮಾಡ್ಕೊಂಡ್ಲ, ಬರ್ತಾರೆ ಅವರು ಅಂತ ಗೊತ್ತು, ಹೇಳಿ ಹೋಗಿದ್ದಾರೆ ಬರ್ತೀನಿ ಅಂತ. ತಲೆ ಬಿಸಿ ಏನಿಲ್ಲ. ಕೊಬ್ಬಿನ ಸಾಧಾರಣಕ್ಕಿಲ್ಲ, ಅದೇನು ಕರ್ಗೋದೇ ಇಲ್ಲೇನು, ಎಲ್ಲ ನಮ್ಮ ಅಮ್ಮನ ಸಲಿಗೆ, ಏನು ಎಲೆ ಮೇಲೆ ಒದ್ದರಂಗೆ ಮಾತಾಡ್ತದೆ. ಹೋಗಿ ಇದಕ್ಕೆ ಬೇಜಾರಾಗ್ತದೆ ಅಂತ ನಾನು ಬಂದೆ. ನಾಳೆನೇ 10 ಗಂಟೆ ಹೋಗ್ತೀನಿ ನೋಡಿ, ನೀನು ಹಿಂಗೆ ಮಾಡ್ತಿರು. ಸೌಜನ್ಯ, ಎಂತ ಜ್ಞಾನ ಮಾಡ್ತಾ ಕೂತೀನಿ ಮಗನೇ? ಅಲ್ಲೇ ಪಲ್ಲವಿ ಗಂಡು ಬಂದಾರೆ, ಬಂದು ಮಾತಾಡ್ಸು. ಮನೆಗೆ ಬಂದರ್ನ ಮಾತಾಡಿಸ್ಬೇಕು. ಎದ್ವಾ ಅಲ್ಲಿ ಕೂತಾರೆ, ಹೋಗ್ತೀನಿ ಅಂತ ಕೂತಿದ್ರು. ನಾನೇ ಡ್ರಂಕೆ ಮಾಡಿ ಒಂದು ಲೋಟ ಕುಡ್ಕೊಂಡು ಹೋಗ್ಬೋದಿ ಅಂತ ಒಳಗೆ ಕರ್ದೇನೆ, ಬಂದು ಒಂಚೂರು ಮಾತಾಡ್ಸ್ಬಾ. ಇಲ್ಲ, ನಾ ಎಲ್ಲಿಗೂ ಬರೋಲ್ಲ, ನಾನು ಇಲ್ಲೇ ಇರ್ತೀನಿ. ನಿನ್ನ ಏನು ಮಾಡೋದು ಹೇಳು? ಈ ಚಂದಕ್ಕೆ ನನ್ನ ಬಾ ಅಂತ ಹೇಳ್ದ ನೀನು. ಅವರು ನನ್ನ ಎದ್ದಾಗ ಮಾತಾಡ್ಸೋಕ್ಕಾಗಲ್ಲ. ಇಷ್ಟು ಸಲಿಗೆ ಕೊಟ್ಕೊಂಡಿದ್ಯಾ, ನಿನ್ನ ದಸೆಯಿಂದನೇ ಆಗಿದ್ದೆ ಎಲ್ಲದು. ಅದೇನೆ, ಇಲ್ಲ ಅವರ ಹಾಗೆಲ್ಲ ಏನು ತಿಳ್ಕೊಳ್ಳಲ್ಲ, ಒಳ್ಳೆ ಜನ, ಗಣಂಗೆ ಮಾತಾಡ್ತಾರೆ. ನೀ ಹಾಗೇನು ಅಂಜಿಕೆ ಏನು ಬೇಡ, ಮಾತಾಡ್ತಾರೆ. ಬಾ, ಇಲ್ಲೇ ಕೂತ್ಕೊಂಡಲ್ಲೇ ನಿಂಗೊಂಥರ ಬೇಜಾರು ಆದಂಗೆ ಆಗ್ತದಲ್ಲ, ಎದ್ದು ಬಾ, ಒಂಚೂರು ಹೆರ್ಗೆ ಬಾ. ಅಮ್ಮ, ಅವ್ರಿಗೆ ಕಾಫಿ ಅಂತ ಬೇಡ ಈಗ, ಕಾಫಿ ಇಷ್ಟೊತ್ತಿಗೆ ಕುಡಿಯಲ್ಲ ಅವರು ಹೋಗಲಿ, ನಾನೊಂಚೂರು ಕಳಿಸಿ ಬರ್ತೀನಿ ಅವರನ್ನು. ಹೇಳು ಈ ಕಡೆ ಬಾ ನೀನು. ಸೌಜನ್ಯ, ಅದೇನಪ್ಪ, ಹಂಗೆ ಮಾಡಬಾರ್ದು. ಮನೆಗೆ ಬಂದರ್ನ ಒಂದು ಸಲ ಮಾತಾಡಿಸ್ಬೇಕು. ಹಿಂಗೆ ಮಾಡಬೇಡ ಮಗನೇ, ಎದ್ದು ಬಾ ಒಂಚೂರು ಮಾತಾಡಿಸು. ನಾದ್ನೇ ನೋಡು, ಅಲ್ಲಿಂದ ಇಲ್ಲಿಗೆ ಬಂದದೆ, ನಿಂಗೆ ಬೇಜಾರಾಗ್ತದೆ ಅಂತ. ಏನು ತಿಳ್ಕೊತದೆ ಹೇಳ? ನಾನು ಹೇಳಿದೆ, ನಂಗೆ ಇಷ್ಟ ಆಗಲ್ಲ, ನಾನು ಮಾತಾಡ್ಸಲ್ಲ ಯಾರನ್ನು, ನಾನು ಇಲ್ಲೇ ಇರ್ತೀನಿ. ನನ್ನ ಹತ್ರ ಯಾರು ಮಾತಾಡೋಕ್ಕೆ ಬರೋದು ಬೇಡ, ನಾನು ಒಬ್ಬಳೇ ಇರ್ತೀನಿ, ನನ್ನ ಎಲ್ಲಿಗೂ ಕರಿಬೇಡಿ ನೀವು. ಮುದ್ರಾಯ, ಏನು ಅಂತಪ್ಪ, ಏನು ಅಂತಂತ ನೋಡ್ರಿ ನಾನು. ಆಗಲಿ ಅವಳ್ಬೇಡ ಆಗಲಿ ಬಿಡು, ಬೇಡ ಮಾತಾಡ್ಸೋಕೆ ಬರೋದು ಬೇಡ, ಅವಳ್ಬೇಡ ನೀನು. ಇಲ್ಲ ಕೂತ್ರೆ ಬರ್ತೇನೆ ತಡೆ. ಈ ಚಂದಕ್ಕೆ ಬೇಜಾರಾಗ್ತದೆ ಒಬ್ಳಿಗೆ ಇರೋಕ್ಕೆ ಅಂತ ಹೇಳಿ ನಾನು ಅಲ್ಲಿಂದ ಬರೋಕ್ಕೆ ಹೇಳಿದೆ ಅಲ್ಲ, ಅಷ್ಟೆಲ್ಲ ಇದು ಮಾಡಿ. ನರ್ಮನುಷ್ಯ ಹತ್ರ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಅಷ್ಟು ಸಲಿಗೆ ಕೊಟ್ಟಿಟ್ಟೀಯ. ಇನ್ನೆಂತ ಮಾತಾಡ್ಸೋದು? ಮನೆಗೆ ಬಂದು ಮನುಷ್ಯರು ಒಂದು ಮಾತಾಡ್ಸೋಕ್ಕೆ ಗೊತ್ತಾಗಲ್ಲ. ನಂಗಾಗಿದ್ರೆ ಸುಮ್ಮನೆ ಬಿಡ್ತಿದ್ದೆ ನೀನು, ಎಷ್ಟು ಹೇಳ್ತಿದ್ದೆ.
ಇಲ್ಲೇ ಇಲ್ಲ ಸಾಪ್ಸಿದ ಹಂಗೆ ಮಾಡಲ್ಲ. ಯಾವುದೋ ಏನೋ ತೊಂದರೆ ಆ ಜಕ್ಣೆ ಇಂಥ ಕಣ್ಣು ಹಾಕ್ಕೊಂಡದೆ, ಅದಕ್ಕೆ ಹಂಗೆ ಮಾಡೋದು. ಸ್ವತಃ ಅದು ಮಾತಾಡೋದಲ್ಲ ಇದು. ಸ್ವಲ್ಪ ಸುಧಾರಿಸ್ಯ ಒಂದು ವ್ಯವಸ್ಥೆ ಮಾಡ್ತೀನಿ, ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ. ಕಂಡಷ್ಟೇ ಆಗಿದೆ ಅಂತ ಯಥಾರ್ಥ ಅಲ್ಲ. ಯಾರು ಹಿಂಗೆ ಇದ್ದ ಮನಸ್ಸು ಹಿಂಗೆ ಮಾತಾಡ್ತದೆ ಅಂದರೆ ಅದು ಮಾತಾಡಿಸ್ತಾ ಅದೇ ಅದನ್ನು. ನೀನು ಮಾತ್ರ ಅದಕ್ಕೆ ತಲೆ ಕೆಡಿಸ್ಕಿಬೇಡ, ಸುಮ್ಮನಿರು. ನಿನ್ನ ಗಂಡನ ಹತ್ರ ಏನೋ ಬಿಟ್ಕೊಳ್ಬೇಡ. ಮುಲ್ಕಿಂಡರೆ ಅಂತ ಹೇಳು. ಪಕ್ಕಂದು ದೊಡ್ಡ ಕಾಪಿ ಕಾಸು ಕೊಡ್ತೀನಿ, ಸ್ವೀಟ್ ತಂದಿದ್ದೆ ಕೊಡ್ತೀನಿ, ಕೊಟ್ಟು ಕಳಿಸ್ಬಿಡೋಣ. ಗಂಡನ ಹತ್ರ ಏನೋ ಬಾಯಿ ಬಿಡಬೇಡ ಮತ್ತೆ ಹೇಳಿನಿ.